ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದಾಗ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ನಮ್ಮದು ರೂಟೀನ್ ಸ್ಟಾರ್ಟ್ ಆಯ್ತು ರೀ. ಅರ್ಶಿ ಅನ್ನ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡು ತೊಗೊಂಡು ಹೋಗ್ಯಾಡ್ರಿ. ನಾನು ಚಹಾ ಇಟ್ಟೀನಿ ರೀ. ಒಬ್ಬರು ಕಮೆಂಟ್ ಮಾಡಿರಲ್ರಿ ಚಹಾ ನೀವು ಹೆಂಗೆ ಮಾಡ್ತೀರಿ ಅಂತಂದು. ನಾವು ನೋಡ್ರಿಪ್ಪ ಚಹಾ ಗುಂಡಿ ತಪ್ಪೋದೇ ಇಲ್ಲೋ ಅಲ್ಲಿ ಮೇಗಿಂದ್ರಿ. ಒಮ್ಮೆ ನಾವು ಕಾಸಿಟ್ಟು ಅಂತೇಳಿ ಒಂದು ಅರ್ಧ ಲೀಟ್ರ್ ಹಾಲು ಬೇಕು ನಮಗೆ ರೀ. ಹಾಗಾಗಿ ನಾವು ಅರ್ಧ ಲೀಟ್ರ್ ಹಾಲು ಒಳಗೆ ಪೂರ ಸಂಜೆ ಮಟ್ಟ ಮಾಡ್ಬೇಕಲ್ರಿ. ಈ ಥರ ಮಾಡ್ತೀವಿ. ಸ್ವಲ್ಪ ಡಿಕಾಷನ್ ಒಳಗೆ ಹಾಲು ಹಾಕಿ ಕೊಡ್ತೀವಿ ರೀ. ಒಂದು ಸಲ ಆದ್ರೆ ಓಕೆ ಮಾಡ್ಬೋದು ರೀ, 2 ಸಲ ಆದ್ರೆ ಓಕೆ. ಸಂಜೆ ಮುಂದೊಮ್ಮೆ ಬೆಳಿಗ್ಗೆ ಹಂಗಲ್ರಿ. ಈ ಬೆಳಗ್ಗೆ ಹಿಡ್ದಂಗೆ ಚಹಾ ಸುರನೇ ಇರುತ್ತೆ ನಮ್ಮ ಮನೆ ಒಳಗೆ. ಮತ್ತು ಅದನ್ನು ಹಾಲು ಹಾಕಿದ್ದೇನ್ರ ನಾವು ಒಮ್ಮೆ ಕುಡಿದು ಇಟ್ಟು ಅಂತಂದ್ರೆ ಯಾರು ಅಪ್ಪು ಕೂಡ ಇಲ್ಲ. ಅಮ್ಮ ಮತ್ತು ಬೆಳಗ್ಗೆನೇ ಮಾಡ್ಬೇಕು, ಬೇರೆದ ಮಾಡ್ಬೇಕು ರೀ. ಮತ್ತು ಚಾರಿ ಅವ್ರಿಗೆ ನನಗೆ ಹಾಲು ಹಾಕಿದ್ದು ಕೊಡ್ಬೇಡ್ರು, ಮತ್ತು ಹೊಳ್ಳಿ ಬಿಸಿ ಮಾಡಿ ಅದು ಚಲೋ ಅನ್ಸಂಗಿಲ್ಲ ಅಂತಾರೆ ಅವ್ರು. ಹಂಗಾಗಿ ಏನು ಮಾಡಿಬಿಡ್ತೀವಿ, ಈ ಥರ ಚಹಾ ಮಾಡಿಟ್ಟು ಇದನ್ನು ಹಾಲು ಹಾಕಿ ಕೊಟ್ಬಿಡ್ತೀವಿ ರೀ. ಯಾರ ಬರಲಿ ಹೋಗಲಿ ಹಿಂಗೆ ರೀ. ಈಗ ನಾನು ಬಿಸಿನೀರು ಕಾಸು ಬಂದಿರಿ, ಒಂದು ಗ್ಲಾಸು ಭಾಳ ಕಾದ್ಬಿಟ್ಟರು. ಅದಕ್ಕೆ ಒಂದು ಸ್ವಲ್ಪ ತಣ್ಣ ಮಾಡ್ಕೊಂಡು ಕುಡಿಯೋಣ ರೀ. ನಾನು ಜೋಳ ತೊಗೊಂಬಂತ್ರಿ. ಮೊನ್ನೆನ ಹಸು ಮಾಡಿದ್ದೆ ಇಲ್ಲ ಅವನ್ನ. ಇವತ್ತು ನಿಧಾನದ ಹಸು ಮಾಡಿದ್ರಾಗ್ತೀರಿ ಅಂತ ಹಳ್ಳಿ ಎಷ್ಟು ಅದ ನೋಡ್ರಿ. ಅದ್ರಾಗ ಜೋಳದೊಳಗೆ ಅವಸರದೊಳಗೆ ಹಸನ್ ಮಾಡಿ ಕಸ ಅಂತವ ಐತಿಲ್ಲ ರೀ ಅವು. ಮತ್ತು ರೇಷನ್ಗೆ ಹೋಗ್ಕಾರಂತ್ರಿ ಅಮ್ಮ. ನಮ್ಮದು ಐತಿ ರೇಷನ್ ಕಾರ್ಡ್ ರೀ, ಅವ್ರದ್ದು ಐತ್ರಿ. ಬಿಟ್ಟು ಬರೋ ಅನ್ನಕತ್ತಾರೆ. 12 ಗಂಟೆ ಹಾಕುವಂತೀವಿ, ಬಂದು ಮಾಡ್ತಾರೋ ಏನೈತಿ ಹೆಂಗೆ ಹೇಳ್ಬೇಕು ರೀ ಅವ್ರು. ನೋಡೋಣ ರೀ. ಕರ್ಕೊಂಡು ಹೋಗಿ ಅಂದ್ರೆ ನಮ್ಮ ಮನೆಯವರು ಒಂದು 8 ಜನ ಅದಾರ ನೋಡು ಅಂತ ಹೇಳಿದ್ರಿ ಪಾಳ್ಯಕ್ಕೆ. ಅದಕ್ಕೆ ನಿಂತರಿಪ್ಪ ನೀವು ಕರ್ಕೊಂಬರ್ತೀನಿ ಅಮ್ಮಾಗ ಅಂತ ಹೇಳಿರಿ. ಅಂದ್ರೆ ನಮ್ದು ಅವ್ರು ತೊಗೊತಾರೆ, ಅವ್ರದ್ದು ತೊಗೊತಾರೆ ಅಮ್ಮನ ರೀ. ಬಿಟ್ಟು ಮಾಡಾಕತ್ತೀರಿ. ನಾನು ಮಧ್ಯಾಹ್ನ ತಿರುಗಿ ಅನ್ನ ಐತಿ, ಸಾರು ಐತಿ, ಪಲ್ಯ ಐತ್ರಿ, ಎಲ್ಲ ಐತ್ರಿಪ್ಪ. ಅದಕ್ಕೆ ಏನು ಮಾಡೋದು, ಸ್ವಲ್ಪ ಉಪ್ಪಿಟ್ರೆ ಮಾಡ್ಕೊಂಡು ಉಂಡ್ರು ಆಯಿತು ಅಂತ ಮಾಡಾಕತ್ತೀನಿ ರೀ. ನಾನು ತೊಗೊಂಬರ್ತೀನಿ ಆಸಿಪ್ ಪೇಂಟ್. ನಮ್ಮ ಆಸಿಪ್ ತೊಗೊಂಬರ್ತಾನಂದ್ರೆ ಪೇಂಟ್ ರೀ. ನಾ ತೊಗೊಂಬರಕ್ಕೆ ಹೋಗ್ತೀನಿ ಅಂದ್ರೆ ನಾ ತೊಗೊಂಬಂದು ನಾನು ಹಚ್ಚೋದಲ್ರಿ. ಮತ್ತು ಅದೊಂದು ಯಾರು ಮಾಡ್ಯಾರಿ. ನಾನು ಬರ್ತೀನಿ ನೋಡಿ, ಇಬ್ಬರು ಕೂಡ ಹೋಗಿ ತೊಗೊಂಬರಂತಿಲ್ಲ. ಮಸ್ತ್ ಉಪ್ಪಿಟ್ಟು ಮಾಡ್ಕೊಳಮ್ಮ. ನಾನು ಉಪ್ಪಿಟ್ಟು ಅಮ್ಮಗೆ ಬಿಟ್ಟು ಬಂದಿರಿ ರೇಷನ್ ಅಂಗಡಿ ಒಳಗೆ ರೀ. ಇವ್ರು ಪಳಕ್ಕೆ ಹಚ್ಚಿದ್ರಿ, ಒಂದು ಬಂದಿದ್ರಿ. ಇಲ್ಲಾತಂದ್ರೆ ಅಮ್ಮ ಇಲ್ಲಿ ಬೆಳಗ್ಗೆ ಎದ್ದನ ಸುತ್ತಾಕತ್ತಿದ್ರಿ. ರೇಷನ್ ನಾನು ಬಿಟ್ಟು ಬರ್ರಿ ಅಂತಂದು. ನಾನು ಅಮ್ಮ ಗದ್ದೈತನ ಬಿಡಮ್ಮ ಈಗ ಕೊಡಾಕತ್ತಾರ ಅಂತ ಹೇಳಿ ಸುಮ್ಮನೆ ಇರ್ತಿದ್ದೆ ರೀ. ಮತ್ತು ಇವ್ರು ಫೋನ್ ಹಚ್ಚಿದ್ರೆ ರೇಷನ್ಗೆ ಪಳಕ್ಕೆ ಹಚ್ತೀನಿ ಅಂತಂದು. ಇನ್ನೇನು ಇಲ್ಲಂಗಿಲ್ಲ ಅಮ್ಮ ಅಂತ ಅಂದ ಹೋಗ್ಬಿಟ್ಟು ಬಂದೆ ರೀ. ಹೋಗಿ ಆಸಿಪ್ಪು ಕರ್ಕೊಂಡು ಹೋಗಿ ಪೇಂಟ್ ತೊಗೊಂಡ್ಬರ್ತೀನಿ. ಯಾಕಂದ್ರೆ ಅದು ಕೈ ಹಿಡೋ ಕೆಲಸನೇ ಈಗ ಪೇಂಟ್ ಹಚ್ಚೋದು ಅಂತ ಹೇಳಿದ್ರೆ ನೀವು ಒಂದೊಂದು ರೂಮ್ ಮುಗಿಸ್ಕೊಂಡ್ಬಿಡ್ತೀರಿ. ಸಾಮಾನೆಲ್ಲ ಚಕ್ಕ ಸಾಮಾನು ರೀ. ಒಂದು ಅರ್ಧ ಜಡ್ಡ ಬಂದು ಹೋಗೈತಿ. ಮತ್ತು ಈ ಪೇಂಟ್ ಹಚ್ಚಮಟ ಅಂದ್ರೆ ನಮ್ದು ಅವನ್ನೆಲ್ಲ ತಿಕ್ಕೋದು ತೊಳೆಯೋದು ಅದೆಲ್ಲ ಮುಗಿಸಮಟ ಅಂತ ಹೇಳಿದ್ರು. ಹಂಗೆ ಆಕೈತಿ ಅಂತ ಅದು ಪೇಂಟ್ ಹಚ್ಚೋದು ಅಂತಂದು. ಈಗ ಹಚ್ಚಿದ್ವಿ ಅಂತೇಳಿದ್ರೆ ಗ್ಯಾರಿಗೆ ಬಂದ್ಬಿಡ್ತು ನಮ್ಗೆ. ಗ್ಯಾರಿ ಐತ್ರಿ ಈಗ, ಮತ್ತು ಗ್ಯಾರಿ ಬರೈತಿ. ಮತ್ತು ಮೌಲೋದು ಐತ್ರಿ. ಮೌಲೋದು ಗ್ಯಾರಿ ಎಲ್ಲ ಕೂಡ ಹಾಕವ್ರಿ ನಮಗೆ. ತಂಬೈಲಿ ರೇಷನ್ ತೊಗೊಂಬಂದ್ರೆ ಜೋಳ ಕೊಟ್ಟಾರ. ಈ ಸಲ ಜೋಳ ಅಕ್ಕಿ ಕುಡಿಯೋ ಕೊಟ್ಟಾರಿ. ನಾನು 5 kg ಜೋಳ ಅಷ್ಟು ಹಸು ಮಾಡಿಸಿದ್ದೆ. ಇನ್ನೊಂದು ಸ್ವಲ್ಪ ತೊಗೊಂಡು ಹಸನ್ ಮಾಡಿ ಸಾಯಂಕಾಲ ಇವತ್ತು ಬಂದೈತಂತ್ರಿ. ಟೂರ್ಗೆ ಹೋದವ್ರು ಎಲ್ಲರೂ ಬಂದಾರ. ಮೀನ ತೊಗೊಳಕತ್ತಾರೆ ನಮ್ಮ ಜೇರಾದು ಅಮ್ಮ ಸ್ವಚ್ಛ ಮಾಡಕತ್ತಾರ ನೋಡ್ರಿ. ನಜ್ಮಾಗ ಜೇರಾಗನ ಮೈಗವು ಏನು ಹೇಳಿಲ್ಲ. ಇನ್ನು ಮಕ್ಕಂದ್ರೆ ಹೋಗ್ತಾಗ್ಯಾರವ್ರೆಲ್ಲರು ಉಳ್ಕಿದವ್ರು. ನಾನು ಅದಕ್ಕೆಲ್ಲ ಮಸಾಲೆ ರೆಡಿ ಮಾಡ್ಕೊಂಡೀನಿ ರೀ. ಮಿಕ್ಸಿ ಹಾಕ್ಬೇಕು ಈಗ. ಇದೆಲ್ಲ ತೊಗೊಂಡು ನೋಡ್ರಿ. ಟೊಮೆಟೊ ಹಣ್ಣು, ಒಣ ಕೊಬ್ಬರಿ ರೀ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಣ್ಣು, ಉಪ್ಪು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟೀನಿ ರೀ. ಒಗ್ಗರಣೆ ಕೊಡೋದಷ್ಟು ರೀ. ಇದನ್ನ ರುಬ್ಕೊಂಡ್ವಿ ಅಂದ್ರೆ ಮತ್ತು ಅಡುಗೆ ಮಾಡೋದು ಏನು ಬೇಡ ತಿಂದ್ಬಿಟ್ಟಿದ್ದೆ ನಾವು. ಎಲ್ಲ ಇದು ಅನ್ನ ಸಾರೆಲ್ಲ ಮತ್ತೆ ಏನು ಕೆಡಿಸ್ಬೇಕಂತಂದು ಮತ್ತು ಅಮ್ಮಗೆ ಮೀನು ಸಾರು ಮಾಡಕ್ಕೆ ರೀ. ಹಾಗಾಗಿ ಎಣ್ಣೆ ಕಾಯಿ ಕಟ್ಟೀನಿ, ಮಸಾಲೆ ಮಾಡ್ಕೊಂಡೆ ರೀ. ಈಗ ಏನೊಂದು ಬಂದ್ರೆ ಎಣ್ಣೆ ಒಳಗೆ ಮಸಾಲೆ ಹಾಕೊಂಬಿಡೋಣ. ಎಲ್ಲ ಹಸಿದು ಹಾಕಿನಲ್ರಿ ನಾನು. ಹಾಗಾಗಿ ಸ್ವಲ್ಪ ಎಣ್ಣೆ ಒಳಗೆ ಬಿಸಿ ಮಾಡೋಣ. ಹಸಿ ವಾಸನೆ ಎಲ್ಲ ಹೋಗಂಗೆ. ಅದು ಗ್ರೇವಿ ಮಾಡಕ್ಕೆ ಇಟ್ಟಿದ್ನಲ್ರಿ, ಕುದಿಯಕತ್ತು. ಇದು ಕಟ್ಲಾ ಮೀನ ನೋಡಿರಿ, ಕಟ್ಲಾರಿದು ಸಾರು ಕುದಿಯಕೈತೆ ನೋಡ್ರಿ.
ಇವು ಒಂದು ಸ್ವಲ್ಪ ಅಷ್ಟು ಹಾಕಿ ಅಮ್ಮ ಒಬ್ಬರು ಉಣ್ಣದ್ರಿ ಇವನ್ನ ಇದ್ರಾಗಿನು ಸಾರಿನೊಳಗಿನು ಉಳ್ದರೆಲ್ಲ ಫ್ರೈನ ತಿನ್ನೋದ್ರಿ. ಆರಿ ಪಗಲು ಕಳಿಸ್ಕೊಡ್ರು ಅಂತಂದು ಹೇಳೀನಿ ರೀ. ಊಟ ಗೀಟ ಮಾಡ್ಕೊಂಬರ್ತಾ ಇಲ್ಲ ಸುಮ್ಮ ಕುಂದ್ರಿ ಏನು ಅಂತ ಅನ್ನಕತ್ತಾರೆ. ಏನು ಮಾಡ್ತಾರೆ ರೀ ಪೆಣ್ ಕಳಿಸ್ತಾರೆ ಎಲ್ಲ ಗೊತ್ತಿಲ್ಲ. ಇದಂತ ಹಾಕಿ ಹೊಡ್ತಾರೆ ಅಮ್ಮ ಉಂತಾರೆ ಸಾರಿನಾಗೇನು. ಇವಿಷ್ಟು ಫ್ರೈ ಮಾಡ್ತೀನಿ ರೀ ಇವನು. ಈ ಕಡೆ ಮೀನದ್ದು ಗ್ರೇವಿನ ರೆಡಿ ಆಯ್ತು ರೀ ನೋಡಿರಿ. ಈ ಕಡೆ ಮೀನು ಫ್ರೈ ರೀ. ಇನ್ನೊಂದು ಸ್ವಲ್ಪ ಜೋಳ ತೊಗೊಂಬಂದೆ ನಾನು. ಅವು 5 kg ಅಂದ್ರೆ ಜಲ್ದಿನ ಖಾಲಿ ಆಗ್ಬಿಡುತ್ತೆ ಹಿಟ್ಟು. ಮತ್ತು ಇನ್ನೊಂದು 3-4 ಕಲ್ಪನಷ್ಟು ತೊಗೊಂಬಂದು ಇವಿಷ್ಟು ಹಾಕಿಬಿಡ್ತೇನೆ ರೀ ಹಸ್ ಮಾಡಿ. ಮತ್ತು ಅಕ್ಕಿನೂ ಖಾಲಿ ಆಗಿತ್ತು ಡಬ್ಬಿ. ಅಕ್ಕಿನ ಹಸ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ ರೀ. ಈಗ ಆರಿಪ ಕರ್ಕೊಂಬ ಅಂತಂದು ಹೇಳಿದ್ರು ಅವ್ರು ಕಳಿಸ್ಲಿಲ್ಲ ನೋಡ್ರಿ. ಅವ್ರು ಕಳಿಸ್ಕೊಡುವ ಅಂತಂದು ಹೇಳಿದ್ರು. ಊಟ ಗೀಟ ಮಾಡ್ಕೊಂಡು ಸಂಜೆ ಒಂದು ಬರ್ತಾ ತೊಗೊಂಡ್ರೆ ಮತ್ತು ಇವತ್ತೊಂದು ದಿನಕ್ಕೆ ಯಾಕದ ಬರೋಲ್ಲಪ್ಪ ಅಂತಂದ್ರೆ ಅಂದ್ರೆ ಸಂಜೆ ಮುಂದೆ ಒಬ್ಬರು ಆರ್ಡ್ರ್ ಹೇಳೋರದರಿಪ್ಪ. ಹಂಗಾಗಿದೆ ಇವತ್ತು. ಆಮೇಲೆ 4 ಗಂಟೆ ಮಟ್ಟ ಅಂತ ಹೇಳ್ತೀವಿ ಅಂತ ಯಾರು ಅಂದ್ರೆ ಅವ್ರಿಗೆ ರಾತ್ರಿಗೆ 8-9 ಗಂಟೆ ಮಟ್ಟ ಆದ್ರೂ ನಡೀತಂತೆ ಅಡುಗೆ ಮಾಡ್ಕೊಡೋದು. ಅದೇನು ಮಾಡಬೇಕು ಏನಿಲ್ಲ ಅಂತಂದು ಹೇಳ್ತೀನಿ ರೀ. ಇಲ್ಲತ್ತಂದ್ರೆ ನಾಳೆ ಹೇಳ್ತೀನಿ ರೀ ಅಂತ ಹೇಳ್ಯಾರ ಅವ್ರು. ಆಯ್ತು ತಗೋರಿಪ್ಪ ಅಂತ ಹೇಳಿ ರೀ. ನೋಡ್ರಿ ಅಕ್ಕಿ ಹಸ್ ಮಾಡಿ ಡಬ್ಬಿ ತುಂಬಾಕೈತೆ ರೀ. ಇವೊಂದಿಷ್ಟು ಲಾಸ್ಟ್ ಅದಾವು. ನಮ್ಮ ಅಪ್ಪ ಬಂದ್ರಿಪ್ಪ ಬರೋ ಮುಂದಂಗೆ ಮತ್ತು ಆರಿಪನ ಕರ್ಕೊಂಬಂದಾರ್ರಿ ಅವರು. ಬಂದು ಎಲ್ಲರೂ ಮಾತಾಡ್ಕೊಂತ ಕುಂತಾರಿ. ಚಾ ಮಾಡಂದ್ರಿ ಈಗ ಅವ್ರಿಗೆ ಎಲ್ಲ ಹೋಗಿ ಬಂದ್ರಿ. ಟೂರ್ಗೆ ಹೋಗಿ ಬಂದು ಮತ್ತೊಂದು 4 ದಿನ ಅದನ್ನ ಈಗ ಹೊಳಮಳ ರೀ ಹೋಗಿ ಬಂದು ಯಾರಿಪ್ಪ ಹೆಂಗಾತ? ಮಸ್ತ್ ಆತ. ಹೇಳಿದ್ರೆ ಗೊತ್ತಾಗೈತಿ ಸುಲ್ತಾನ ನಂತರ ಅದ್ರ ಡಬಲ್ ವರ್ಣೆನ ಒಂದು. ಹೌದನ ಚಲೋ ಹೋಗಿ ಬಂದಿರ್ ಬಿಡು ಹಂಗಾದ್ರೆ. ಏನು ಮಸ್ತ್ ಮಜಾ ಮಾಡಿದ್ರಿ ಹೇಳಕ್ಕಿದ್ದೆಲ್ಲ ಹೇಳಿ. ಈಗ ಏನು ಮಾಡಿದ್ರಿ ಮಸ್ತ್ ಮಜಾ? ಇದನ್ನ ಕೇಳ ನೋಡ್ರಿ ಈಗ ಅವ್ರದಪ್ಪ. ಮಳಿ ಬರಾಕತ್ರಿ ಜಿಟಿ. ಅಮ್ಮನ ಅಂಗಡಿಗೆ ಹೋಗಕತ್ರ. ಆಟೋ ಬಂತ್ರಿ ಇವತ್ತು. ಬಡಿಸ್ಕೊಂತೇನವ ಹ್ಞೂನ್ರಿ ಅದ. ನಾನಿಲ್ಲಿ ಅಷ್ಟು ಕಸ ಹುಡ್ಕೊಂಡು ಅನ್ನಕ್ಕೆ ಇಟ್ರಿ. ಅನ್ನ ಖಾಲಿ ಆಗ್ತದೆ. ಮತ್ತು ಅನ್ನನ ಮಾಡಿದ್ದಿಲ್ಲ ನಾನು. ಬಿಸಿ ಸಾರು ಅಷ್ಟ ಮಾಡಿದ್ದೆ. ಉಪ್ಪಿಟ್ಟು ತಿಂದಷ್ಟೇ ಮಧ್ಯಾಹ್ನ ಸ್ವಲ್ಪ. ಹಂಗಾಗಿ ಸ್ವಲ್ಪ ಜಲ್ದಿನ ಅಡುಗೆ ಮಾಡ್ಕೊಂಡು ಜಲ್ದಿನ ಊಟ ಮಾಡಿದ್ರಾಯ್ತು ಅಂತ ಹೇಳಂದು ಅನ್ನಕ್ಕೆ ಇಟ್ಟೀನಿ ರೀ. ಸಾರು ಐತೆ ಅದನ್ನ ಬಿಸಿ ಇಡ್ತೀನಿ. ಬೇಳೆ ಸಾರು ಐತ್ರಿ ನಮ್ದು ಇನ್ನು. ಮತ್ತು ಚಪಾತಿ ಇಟ್ಟು ಒಂದಿಷ್ಟು ಸ್ವಲ್ಪ ತತ್ತಿ ತರಿಸ್ತೀನಿ ರೀ. ತತ್ತಿ ತೊಗೊಂಬಂದು ಕಾರಿಜ ಮಾಡಿ ಚಪಾತಿ ಮಾಡಿಬಿಡ್ತೀನಿ ರೀ. ಚಪಾತಿನ ಲಟ್ಟಿಸ್ಕೊಟ್ಟಿರಿ. ಅರ್ಶಿ ಎಲ್ಲ ಬೇಯಿಸಿ ಮತ್ತು ತತ್ತಿ ಆಮ್ಲೆಟ್ ಹಾಕಿಕೊಟ್ಟಿದ್ರಿಪ್ಪ ಒಂದು ಉಂಡೆ. ಯಾಕೆ ಅರ್ಶಿಯ ಅಳಕತ್ತಿಲ್ಲ? ಆಕೆ ಟೂರ್ಗೆ ಹೋಗಿ ಬಂದು ಮಕ್ಕೊಂಬಿಟ್ಟಾಳ್ರಿ. ನಿದ್ದೆ ಆತನಮ್ಮ? ಇಲ್ಲ ನಿದ್ದೆ ಆಗಲಿಲ್ಲ. ಮತ್ತು ಮಕ್ಕೊಂಡಿದ್ದಿಲ್ಲ ತುಂಬ ಮುಗಿಸ್ಕೊಂಡು ಬರಕತ್ತಿಲ್ಲ. ಸ್ವಲ್ಪ ಹೊತ್ತು ಮಕ್ಕೊಂಡಿದ್ನಂದ್ರೆ ಸುಸ್ತು ಹೋಗೈತಿ. ಮತ್ತು ಗಾಡ್ಯಾಗ ಜರ್ನಿ ದೂರ ಚಾಕ್ಲೇಟ್ ತರ್ಸಕತ್ತಾರೆ ಇವರು. ಮತ್ತು ಚಕ್ಲಿ ತರ್ಸಕತ್ತಾರೆ. ಚಕ್ಲಿಗೆ ರೊಕ್ಕ ಕೊಡೋಂಗಿಲ್ಲ ಅಂದೆ ನಾನು. ಅದಕ್ಕೆ ಜಗಳ ಇವ್ರದ್ದು. ಹೋಗ್ಯಾನ್ರಿ ಈಗ ಸಿಪ್ ತರಕ ತೊಗೊಂಡು ತಿನ್ರಿ ಅಂತ ಹೇಳಿ ನಾನು. ಬೇಡಂದ್ರೆ ನೀವು ಕೇಳಂಗಿಲ್ಲ ಅಂತಂದ್ರಿ. ಚಾಕ್ಲೇಟ್ ತರಿಸಿ ಅಂತದ ಅಕ್ಕಿ ಕಡೆ ರೊಕ್ಕ ಉದ್ದು ಅಂತ್ರಿ. ಆಕೆ ತರಿಸಿ ತಗೋರಿ ಅಷ್ಟ್ರು ಕೂಡ ತಗೋರಿ. ಮಾದ್ರಾಗ ಗೋಡಂಬಿ ಇರತ್ತಲ್ಲ ಅದನ್ನದು. ಇದು ಬಾದಾಮಿ ಇರತ್ತಲ್ಲ. ಟ್ಯಾಬ್ಲೆಟ್ ತೊಗೊಂಡ್ರಿ 7 ಗಂಟೆ ಅನ್ನೋದ್ರಾಗಂದ್ರೆ ತೊಗೊಂಬಿಡ್ರಿ ಅಂತ ಹೇಳಿದ್ರಿ ಡಾಕ್ಟ್ರ್ ನನಗೆ. ಇವನು ರೀ ಟ್ಯಾಬ್ಲೆಟ್. ಹಾಗಾಗಿ ನಾ ಏನು ಮಾಡ್ತೀನಿ, ಊಟ ಮಾಡಿದ ತಕ್ಷಣ ತೊಗೊಂಬಿಡ್ತೀನಿ ರೀ. ಈಗ 7 ಅಂತ ಅಂದ್ರೆ ಅಲ್ಲಿ ನಂದು ಊಟ ಗುಳಿಗಿನ ತೊಗೊಂಡಿರಿ. ತರಕಾರಿ ಇಲ್ಲ ಮನೆ ಒಳಗೆ ತರಕಾರಿ ತೊಗೊಂಡು ಸ್ವಲ್ಪ ಅಮ್ಮಗೆ ಚಹಾ ಕೊಟ್ಟು ಬಂದ್ರೆ ಆಯ್ತು ಅಂತಂದು ಹೋಗಕತ್ತೀನಿ ನೋಡಿರಿ. ಚಹಾ ಮಾಡ್ಕೊಂಡು ಇಲ್ಲಿ ಬಂದಿರಿ. ನಾನು ಅಮ್ಮನ ಕಡೆ ಬಂದು ಚಹಾ ಕೊಟ್ಟು ಇದಕ್ಕೆ ಹೋಗಿದ್ದೀರಿ. ನಾನು ತರಕಾರಿ ತೊಗೊಂಬರಕ್ಕೆ ತೊಗೊಂಬಂದೆ. ಹೋಗಿಲ್ಲ ನಮ್ಮ ಜಾಸ್ತಿ ಮೀನು. ಹಾಂ ಏನು ಮೇಲೆ ಗಿರಾಕಿರಿ. ಮಳೆ ಎಷ್ಟು ಕಡಿಮೆ ಆಯ್ತು ಬರೋ. ನೀರು ಪಾರು ಇಡ್ಬೇಕನ್ರಿ? ಬೇಡ್ರಿ. ಹಾಂ ಅದಕ್ಕೆ ಕೇಳಿದೆ. ಎಷ್ಟು ತಾಜಾ ಮೀನು ಅದ ರೀ. ಸ್ವಲ್ಪ ತತ್ತಿದ ಖರೀಜ ಮಾಡ್ಬೇಕಂತಂದು ಉಳ್ಳಾಗಡ್ಡಿ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೆ ರೀ. ಆಮ್ಲೆಟ್ ಆದ್ರೆ ಇಡಂಗಿಲ್ಲ ರೀ. ಮತ್ತು 1-2 ತತ್ತಿ ಒಂದು ಖರ್ಚು ಮಾಡಿದೆ ಅಂತ ಹೇಳಿದ್ರೆ ಚಪಾತಿ ಒಳಗೆ ರುಚಿ ಹತ್ತೈತಿ ಅದು. ಇನ್ನೂ ಮೀನು ಸಾರದೈತ್ರಿ. ನೋಡೋಣ್ರಿ ಉಣ್ತಾರೋ ಇಲ್ಲ ಗೊತ್ತಿಲ್ಲ. ಅಮ್ಮ ಇದನ್ನ ಹಚ್ಕೊಂಡು ಮೀನು ಉಂಡ್ರೆ ಇದು ಉಣ್ಣಲ್ರಿ. ಇಲ್ಲೋ ಈಗ ಒಳ್ಳೆ ರಾತ್ರಿ ಮೀನು ಅಂದ್ರೆ ಇತ್ತತ್ತಿ ಕರಿಜಾರ ಊಟ ಮಾಡ್ತಾರೆ. ಮತ್ತು ಬಾಬರಿಗೂ ಬೇಕಲ್ರಿ.
ನಮ್ಮ ಮನೆಯವ್ರಿಗೆ ಮೀನು ಸಾರು ಮೀನು ಫ್ರೈ ಅಂತಾರೆ ಅವ್ರು. ಅರ್ಶನಿಗೆ ಒಲ್ಲೆ ಅಂದ್ರೆ ಇದನ್ನ ಮೀನು ಫ್ರೈ ಮಧ್ಯ ಉಂಡಿ ಹೋಗಲ್ಲ ಅಂತಂದು ಹಾಕಿನ ತತ್ತಿ ಆಮ್ಲೆಟ್ ಹಾಕೊಂಡು ಉಣ್ಣಾಕತ್ತಾಳ್ರಿ ಈಗ. ಆರಿಪ ಅಂತ ಮಕ್ಕೊಂದ ಬಿಟ್ಟಾಳ್ರಿ, ನಿದ್ದಿನ ಆಗಿಲ್ಲೇನ್ರಿಕಿನ ಆಚೆ ಕಡೆ ಮಕ್ಕೊಂದ ಬಿಟ್ಟಾಳ್ರಿ ಈಕಿನ. ಇನ್ನೂ ಎದ್ದೆ ಇಲ್ಲ ಆಕೆ. ಒಂದೆರಡು ನಿಮಿಷದಾಗ ಅಂದ್ರೆ ತತ್ತಿ ಕರಿದ್ರೆ ರೆಡಿ ಆಗ್ಬಿಡುತ್ತೆ. ನಮ್ಮ ಆರಿಪ ಟೂರ್ಗೆ ಹೋಗೋದು ಬ್ಯಾ ಹಂಗೈತ್ರಿಪ್ಪ, ನಾಳೆ ತೊಳೆದು ಹಾಕಿದ್ರಂತಂದು ಹಂಗಸ್ಬಿಟ್ಟು ಮತ್ತು ಪೇಂಟ್ ತರಕ್ಕೆ ಹೋಗ್ಬೇಕು ಅಂತಂದ್ವಲ್ಲ ನಮ್ಮ ಆಸಿಪ ಇನ್ನೊಂದು 2 ದಿನ ತಡಿ ಮಾನಾಕತ್ತಾನ ರೀ. ಅವ್ನು ನೋಡಿಲ್ಲ ಗಾಡಿ ಎಲ್ಲ ತಂಪಿ ಇಟ್ಟೈತದ ಒಣಗಿದತ್ತಂದ್ರೆ ಚಲೋ ಆಕೈತದ ಅಂತಂದು ಹೇಳಾಕತ್ತಾನ ರೀ. ಅವನು ಇಲ್ಲತ್ತಂದ್ರೆ ಇವತ್ತು ಅವ್ನು ಕರ್ಕೊಂಡು ಹೋಗಕತ್ತಿದ್ದೀರ ಅವ್ನು ಪೇಂಟ್ ತೊಗೊಂಬರಕಂತಂದು ತಲೆ ಕೆಟ್ಟ ಬೇಡ ಅಂತಂದು ಹೇಳಿದಾರೆ ಅವನು. ನೋಡಿದ್ರೆ ಒಂದು 3 ದಿನ 4 ದಿನ ಹತ್ತೈತಿ ಅದು ಮಳೆ ಹೋತಂದ್ರೆ ಅವತ್ತು ಅವ್ನು ನೋಡಿ ಇಲ್ಲಿ ಮಟ್ಟ ನೋಡ್ರಿ ಅದು ಹೆಂಗೆ ಇದಾಡ ನೀರು ಹಿಡಿದೈತೆ ನೋಡಿ, ತಂಪು ಹಿಡಿಬಿಡ್ತೈತೆ ರೀ ಗಾಡಿ ಎಲ್ಲ ಪೂರದು. ಅದು ಹಾಕ್ಲಿಕ್ಕೆ ಕೇಳ್ದಂತ್ರಿ ಮತ್ತೆ. ಹಂಗಾಗಿ ಇನ್ನೊಂದು 2 ದಿನ ತಡಿ, ಇಷ್ಟು ದಿನ ತಡಿ, ಇನ್ನೊಂದು 2 ದಿನ ತಡಿ ಅಂದ್ರೆ ತೊಗೊಂಬರ್ರಿ ನಾನು ಹಾಕತ್ತಾನೆ ರೀ. ಪೇಂಟ್ ತೊಗೊಂಡು ಇಡ್ತೀನಿ ರೀ ಕಡೆಗೆ. ನಾಳೆ ಒಂದು ಆರ್ಡ್ರ್ ಐತ್ರಿ, ಅಡುಗೆದು ಆರ್ಡ್ರ್ ಐತಿ ನಾಳೆ, ಅದು ಮಾಡ್ಬೇಕು ರೀ. ಸ್ವಲ್ಪ ಜಾಸ್ತಿನೇ ಮಾಡ್ಬೇಕು ರೀ ಅದನ್ನ. ಹಾಗಾಗಿ ಅದು ಒಂದು ಮುಗಿಸ್ತೀನಿ ರೀ. ಮುಗಿಸಿ ಸಾಯಂಕಾಲ ಅದು ಬೇಕಂದ್ರೆ ತೊಗೊಂಬರಕ್ಕೆ ಬರೈತೆ ರೀ. ಇದು ಮಳೆ ಯಾಕಂದ್ರೆ ಒಂದು 3 ದಿನ ಹತ್ಕೊಂಡ್ಬಿಡ್ತೀವಿ. ಇವತ್ತಂದು ಫುಲ್ಲು ಹತ್ಕೊಂಡೋಗ್ಬಿಟ್ಟೈತೆ ರೀ ಇವತ್ತು ಮಳೆ. ಮಧ್ಯಾಹ್ನ ಒಂದು ಸ್ವಲ್ಪ ಬಿಡು ಆತು ಬಿಡಪ್ಪ ಅನ್ನೋ ಮಟ್ಟ ಅಂದ್ರೆ ಮತ್ತೆ ಬರಾಕತ್ರಿ. ಹಾಗಾಗಿ ಬ್ಯಾಡ ತಡಿಮ ಅಂತಂದಾರೆ. ಆಗಲಿ ಬಿಡಪ್ಪ ಅಂತ ನಾನು ಬಿಟ್ಟೆ ರೀ ತೊಗೊಂಬರೋದ್ರಿ. ಕರೆನ ಹಂಗಾಗೈತೆ ಅದು ಗಾಡೆಲ್ಲ ಮತ್ತು ಪೂರ ತಂಪಿಡ್ಬಿಟ್ಟೈತೆ ರೀ. ಅದು ಹೆಂಗಾಕೈತೆ ನಾವು ಹಚ್ಚಿದ್ರೆ ಮ್ಯಾಗಿಂದ ಒಂಥರ ಕೆಳಗಿನ ಒಂಥರ ಆಗ್ಬಿಡ್ತೀವಿ. ಇಲ್ಲಿಂದ ಮ್ಯಾಗ ಒಂಥರ ಆಕೈತೆ ರೀ, ಕೆಳಗೆ ಒಂಥರ ಆಕೈತೆ ರೀ ಅದು ಕಲರ್. ಹಂಗೆ ಕಾಣಿಸ್ತದೆ ರೀ. ಅದು ನಡಕ್ಕೆ ಏನದು ಇದು ಕಲ್ಲಿಗೈತಲ್ಲ ರೀ ನೀರಿಂದ, ಹಂಗೆ ಕುತ್ಕೊಂಡು ಬಿಡತ್ರಿ ಅದು. ಆಯ್ತು ಬಿಡಪ್ಪ ಹಂಗೆ ಮಾಡೋಣ ಅಂತ ಹೇಳಿದ್ರಿ. ಅಮ್ಮ ಬರೋ ಟೈಮ್ ಆತೇನ್ರಿ ಈಗ. ಬಂದ್ರಲ್ಲ ಮತ್ತೆ ಅದಿ ಹರ್ಷಿಯ ಬಂದ್ರಂತ ಅದಿ ಊಟ ಮಾಡೋಕೈತ್ವ ಎದ್ದು ಕುಂತಿದ್ದ ನಿದ್ದೆ ಹೋತ ನಿದ್ದೆ ಹತ್ತಕತ್ತಿಲ್ಲ. ಸುಸ್ತಾಕೈತೆ. ಒಂದು ಗುಳಿಗೆ ತಗೋ ಅಮ್ಮನ ಕಡೆ ಗುಳಿಸ್ಕೊಂಡು. ಪಿತ್ತದ ಗುಳಿ ತೊಗೊಂಡೆ ಯಾಕೆ ತಲೆ ನುಸಾಕತ್ತ? ಸುಸ್ತಿದೊಂದು ತೊಗೊಂಬಿಡು, ಕಡಿಮೆ ಆಕೈತಿ. ಈ ಬೇಕು ಭಾಳ ಮಿಸ್ ಮಾಡ್ಕೊಳಕೈತೆ ನೋಡಿ ತಿಕ್ಕಾಡ ಹೆಂಗೆ ತಿಕ್ಕಾಡಕತ್ತೈತಿ. ನೀನು ಬಿಟ್ಟತ್ತ ನಾನು ಗಂಟು ಬಿದ್ದತ್ತದು. ನೋಡು ಟೈಮ್ ನೋಡ್ರಿ ರಾಲಿ 10:30 ಆಗಪ್ಪಂತ್ರಿ. ಅಮ್ಮನ ಊಟ ಮಾಡಿ ತೋರಿಸ್ಕೊಂಡಿದ್ರಿ ಮಾ, ಅದಕ್ಕೆ ನೀರು ಇಡ್ತೀನಿ ಅಂದ್ರೆ ಬೇಡ ಅಂತ ಹೇಳಿದ್ರಿ ನೀವು. ಚಲೋ ಆಯ್ತು ಬಿಡ್ರಿ. ಅದನ್ನ ನಿದ್ದಿನ ಹತ್ತಂಗಿಲ್ಲ ಮಳೆ ಕಡಿಮೆ ಆಯ್ತು ನೋಡ್ರಿ ಹೆಂಗೆ ಬರಾಕತ್ತಿತ್ರಿ. ಕಡಿಮೆ ಆಗದ್ರಿ. ಹೌದು ರೀ. ಹೌದು ಅದಿನ ಡಾಕ್ಟ್ರಿ ತೆಲ್ ನುಸಾಕೈತಂತ್ರಿ ಈಗಿಗೆ. ಅವೇ ಸೀರೆ ದುಕ್ರನ ಆತಾಡ್ರಿ. ಕ್ರೋಸಿನ್ ತೊಗೋಬೇಕನ್ರಿ ಆಕೆ? ಕ್ರೋಸಿನ್ ಗುಳಿಗೆ ಕಡಿಮೆ ಆಕೈತ್ರಿ. ಊಟ ಮಾಡೋಕೈತಿ ಏನ್ರ ದಿನ ಸ್ವಲ್ಪ ಸಂಜೆ ಮುಂದೆ ನೋಡಿದ್ದೆ. ಮತ್ತು ಫ್ರೆಂಡ್ಸ ಎಲ್ಲರೂ ಕಮೆಂಟ್ ಹಾಕಾಕತ್ತೀರಿ. ಆ ಕಮೆಂಟಿಗೆ ಎಲ್ಲರಿಗೂ ನಾನು ಉತ್ತರ ಕೊಡ್ತೀನಿ ರೀ. ಒಂದಿಲ್ಲ ಒಂದಿನ ಕೊಡ್ತೀನಿ ರೀ, ಇಲ್ಲ ಅಂತ ನಾನು ಹೇಳಕತ್ತಿಲ್ಲ ರೀ, ಕೊಡ್ತೀನಿ. ಸ್ವಲ್ಪ ನೀವು ಕೂಡ ಕಾಯನ್ರಿ, ಬರಲಿ ಅದು ಟೈಮು. ಈಗೆಲ್ಲ ಮೊದಲು ರೆಡಿ ಮಾಡ್ಕೊತೀನಿ ರೀ, ಮನೆ ಸ್ವಚ್ಛ ಮಾಡ್ಕೊತೀನಿ ರೀ. ಎಲ್ಲ ಮೊದಲಿಗೆ ಎಲ್ಲ ಮನೆ ಸ್ವಚ್ಛ ಆಗಲಿ ರೀ, ಎಲ್ಲ ಮಾಡ್ಕೊಂಡು ನಂತರ ಒಂದಿನ ಕುತ್ಕೊಂಡು ನಾನು ವಿಡಿಯೋ ಮಾಡ್ತೀನಿ ರೀ. ಎಲ್ಲರಿದ್ರೂ ನಾನು ಶೇರ್ ಮಾಡ್ಕೊತೀನಿ ಅಂತ ಹೇಳಿನಲ್ರಿ, ಮಾಡ್ಕೊತೀವ ನೋಡಿರಿ. ಮುಂದಿನ ತಿಂಗಳು ಮಾಡಾಕತ್ತೀವಿ ಅಂತ ಹೇಳಿದ್ವಿ, ಅದನ್ನು ಶೇರ್ ಮಾಡ್ಕೊಂಡೀನಿ ರೀ. ಮಾಡ್ಕೊಳಲ್ವ ನಾನು? ಆದರೆ ನಿಮ್ಮ ಸಪೋರ್ಟ್ ಬೇಕು ಫ್ರೆಂಡ್ಸ. ನನಗೆ ನಿಮ್ಮದೇ ಎಲ್ಲರದು ನನಗೆ ಧೈರ್ಯ ರೀ. ನೀವು ಸಪೋರ್ಟ್ ಆಗಿದ್ದರೆ ನನಗೊಂಥರ ಶಕ್ತಿ ರೀ ಫ್ರೆಂಡ್ಸ. ಮತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.